ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಈ ವಿಡಿಯೋದಲ್ಲೂ ನಾನು ಪ್ಲೈನ್ ಬ್ಲೌಸ್ನ ಯಾವ ರೀತಿ ಈಸಿಯಾಗಿ ಬೇಗನೆ ಸ್ಟಿಚ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿ ಬೇಗನೆ ನಾವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೋದು. ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನನ್ನ ವಿಡಿಯೋನ ಫಸ್ಟ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಸ್ಲೀವ್ಗೆ ಇಲ್ಲಿ ಪೀಸ್ ಕಟ್ಟಬೇಕಾಗಿ ಬಂದಿತ್ತು. ಇದ್ರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ಒಂದ್ಸಲ ಯಾರಾದರೂ ಇಂಟ್ರೆಸ್ಟ್ ಇರೋರು ಕಟ್ಟಿಂಗ್ ವಿಡಿಯೋ ನೋಡ್ಕೊಬಂದರೆ ಸ್ಟಿಚಿಂಗ್ ವಿಡಿಯೋನು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ನಾನು ಎರಡೂ ಸೈಡು ಪೀಸ್ ಕಟ್ಟಬೇಕಾಗಿ ಬಂತು. ಶಾರ್ಟೇಜ್ ಬಂದಿತ್ತು ನನಗೆ ಕ್ಲಾತು. ಸೊ ನಾನು ಒಂದು ಸೈಡ್ ಮಾತ್ರ ಎರಡೂ ಸ್ಲೀವ್ಗೂ ಪೀಸ್ ಅನ್ನೋದು ಕಟ್ತಾ ಇದ್ದೀನಿ ಈ ರೀತಿಯಾಗಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಈ ಒಂದು ಸ್ಟಿಚಿಂಗ್ ಮೆಥಡ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋ ಮೆಥಡ್ ನಿಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಫಿನಿಶಿಂಗು ಅಷ್ಟೇ, ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ಬ್ಲೌಸು. ಈ ರೀತಿ ನಾನು ಪೀಸ್ನ ಎರಡು ಸೈಡು ಕಟ್ಕೊಂಡೆ. ಎರಡು ಸ್ಲೀವ್ಗೂ ಒಂದೊಂದು ಸೈಡೇ ಎರಡು ಸ್ಲೀವ್ಗೆ ಪೀಸ್ ಅನ್ನೋದು ನಾನು ಕಟ್ಕೊಂಡು ಅದ್ರ ಮೇಲೇನೆ ಸ್ಟಿಚ್ ಒಂದನ್ನು ಹಾಕೊಂಡು ಫಿನಿಶಿಂಗು ನೀಟಾಗಿರೋದಕ್ಕೆ ಈ ಥರ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಯಾರೆಲ್ಲ ನನ್ನ ಒಂದು ವಿಡಿಯೋಗೆ ಲೈಕ್ ಕೊಟ್ಟಿರೋ ಪ್ಲೀಸ್ ಈಗಲೇ ಒಂದು ಲೈಕ್ ಕೊಟ್ಬಿಡಿ. ನೋಡಿ, ಈಗ ನೀಟಾಗಿ ಒಂದ್ರ ಮೇಲೆ ಒಂದಿಟ್ಟು ಇರುತ್ತರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇಡ್ಲಿಕ್ಕೆ ನಾನು ನ್ಯಾಚ್ ಹೊಡ್ಕೊಂಡಿರಲಿಲ್ಲ, ಸೊ ನ್ಯಾಚ್ ಹೊಡ್ಕೊಂಡೆ. ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ನಾನಿಲ್ಲಿ ಫ್ರಂಟ್ದು ಶೇಪ್ ಅನ್ನೋದು ತೆಗ್ದಿರಲಿಲ್ಲ. ಫ್ರಂಟ್ ಶೇಪ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪ್ ಅನ್ನೋದನ್ನು ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿ ಟೇಪ್ ತೊಗೊಂಡು ನೀವು ಮೆಜರ್ಮೆಂಟ್ ತೊಗೊಳ್ಳಿ. ಈ ಮಿಡ್ಲ್ ಡಾಟಿಂದ 1 ಇಂಚು ಇಲ್ಲ 1.5 ಇಂಚು, ನಿಮಗೆ ಬಿಗ್ ಸೈಜ್ ಬ್ಲೌಸ್ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಚಿಕ್ಕ ಸೈಜ್ ಬ್ಲೌಸ್ ಆದರೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ ಈ ಥರ ಒಂದು 3/4 ಇಂಚಿಗೆ ಒಂದು ಶೇಪ್ ಅನ್ನೋದು ಕೊಟ್ಕೊಳ್ಳಿ. ಅದನ್ನ ನೀಟಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ ಫಿನಿಶಿಂಗ್ ಅನ್ನೋದು, ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಸ್ಲೀವ್. ಈಗ ಇದನ್ನು ನಾನು ಹೇಳಿದ್ನಲ್ಲ ನಿಮ್ಗೆ 1.5 ಇಂಚ್ ನಾನು ಬಿಟ್ಟಿದ್ದೆ ಮಾರ್ಜಿನ್ಗೋಸ್ಕರ. 1.5 ಇಂಚ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ, ಫಸ್ಟಿಗೆ ನೀವು ಒಂದು 1/2 ಇಂಚ್ನ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಏನು ವಿಡಿಯೋದಲ್ಲಿ ತೋರಿಸ್ತಿದ್ದೀನೋ ಈ ರೀತಿಯಾಗಿ 1/2 ಇಂಚಿನ ಫಸ್ಟ್ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಬಿಡಿ. ಅದನ್ನು ಹಾಗೆ ಬಿಡಿ, ಆ ಸ್ಲೀವ್ನ ಹಾಗೆ ಬಿಡಿ, ದಾರ ಕಟ್ ಮಾಡಬೇಡಿ. ಇನ್ನೊಂದು ಸ್ಲೀವ್ ತಗೊಂಡು 1/2 ಇಂಚ್ ನಾನು ಏನು ಹೇಳಿದ್ನೋ 1/2 ಇಂಚಿನ ಫಸ್ಟು ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಈ ರೀತಿಯಾಗಿ ಹೀಗೆ ಒಂದ್ರ ಪಕ್ಕ ಒಂದು ನೀವು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ, ದಾರನೂ ಕಟ್ ಆಗದೆ ಇರುತ್ತೆ. ಸೊ ಹಾಗಾಗಿ ನೋಡಿ, ಈಗ 1 ಇಂಚಿಗೆ ಒಂದು ಫೋಲ್ಡ್ ಮಾಡಿ ನಾನು ಇಲ್ಲಿ ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ಎಮ್ಮಿಂಗ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ರಿಮೂವ್ ಮಾಡ್ಕೋತೀನಿ. ಸೊ ಹಾಗಾಗಿ ನಾನು ಇಲ್ಲೊಂದು ಲೂಸ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಇದು ಅಷ್ಟೇ 1 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ನೀವು ಕಂಪಲ್ಸರಿ ಪ್ಲೈನ್ ಬ್ಲೌಸ್ಗೆ ಎಮ್ಮಿಂಗ್ ಮಾಡ್ಕೋಬೇಕು. ಆಗಲೇ ನಿಮಗೆ ಸ್ಲೀವ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸ್ಟಿಚ್ಚಲ್ಲೇ ನಾನು ಫಿನಿಶ್ ಮಾಡ್ಕೋತೀನಿ ಅಂದರೆ ಅದು ಲುಕ್ಕು ಚೆನ್ನಾಗಿರಲ್ಲ ಸ್ಲೀವು. ನೀವು ಅದನ್ನು ಎಮ್ಮಿಂಗ್ ಮಾಡ್ಕೊಳ್ಳೇಬೇಕು, ಆವಾಗಲೇ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ಸ್ಲೀವ್ ಸ್ಟಿಚಿಂಗ್ ಆದಮೇಲೆ ನಾನು ಶೇಪ್ ಬೆಲ್ಟ್ನ ತೊಗೊಂಡಿದ್ದೀನಿ. ನೋಡಿ, ಶೇಪ್ ಬೆಲ್ಟಿಗೆ ನಾನು 2 ಪೀಸಸ್ಸು ಮೇಲೆ ಮತ್ತು ಕೆಳಗಡೆ 2 ಪೀಸಸ್ಗೂ ಬ್ಲೌಸ್ ಬಟ್ಟೆಯಲ್ಲೇ ನಾನು ಕ್ಲಾತ್ ಸಾಕಾಯಿತು. ಸೊ ಸ್ವಲ್ಪ ತಿಕ್ಕಾಗಿರಬೇಕು ಅಂತ ನಾನು ಇನ್ನೂ ಒಂದೊಂದು ಪೀಸ್ನ ಎಕ್ಸ್ಟ್ರಾ ಬೇರೆ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ
ಎದುರು ಬದ್ರು ಬರೋ ಥರ ಇಟ್ಕೊಳ್ಳಿ. ನೋಡಿ ಇದು ಸೀದಾ ಇಟ್ಟಿದ್ರೆ ಫಸ್ಟ್ ಪೀಸು, ಸೆಕೆಂಡ್ ಪೀಸ್ ಉಲ್ಟಾ ಇಟ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಅದು ಇದು ಎರಡು ಸೀದಾ ಬರಬೇಕಲ್ಲ. ಸೊ ಹಾಗಾಗಿ ನೀವು ಒಂದು ಪೀಸ್ನ ಸೀದಾ ಎತ್ಕೊಂಡಿದ್ದೀರಾ, ಇನ್ನೊಂದು ಪೀಸ್ನ ಅದ್ರ ಮೇಲೆ ಉಲ್ಟಾ ಇಟ್ಕೊಳ್ಳಿ ಈ ರೀತಿಯಾಗಿ. ನಾನು ಯಾವ ರೀತಿ ಹೇಳ್ಕೊಡ್ತಿದ್ದೀನೋ ಅದೇ ರೀತಿ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಬ್ಲೌಸ್ ಅನ್ನೋ ತುಂಬಾ ಚೆನ್ನಾಗಿ ಫಿನಿಶಿಂಗು ಅಷ್ಟೇ, ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ನಾವು ಈ ಒಂದು ಕಾಂಟ್ರಾಸ್ಟ್ ಕಲರ್ದು ನೀವು ಹಾಕ್ಕೊಂಡ್ರೆ ಇದು ಸೆಂಟ್ರಿಗೆ ಹೋಗುತ್ತೆ. ಮೇಲೆ ಹಾಕಿರೋದು ಏನಿದೆಯೋ ಪೀಸು ಅದು ಸೆಂಟ್ರಿಗೆ ಹೋಗುತ್ತೆ, ನಮಗೆ ಕಾಣಲ್ಲ ಆ ಪೀಸ್ ಅಂತ ನಾನು ಬೇರೆ ಕಲರ್ದು ಹಾಕ್ಕೊಂಡಿರೋದು. ಸ್ವಲ್ಪ ತಿಕ್ಕಾಗಿರಲಿ ಶೇಪ್ ಬೆಲ್ಟ್ ಅಂತ. ಸೊ ನೀವು ಎರಡೇ ಪೀಸ್ ಹಾಕಿದ್ರೆ ಚೆನ್ನಾಗಿರಲ್ಲ ಅದು. ಹಾಗಾಗಿ ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ನೋಡಿ ನಮ್ಗೆ ಸ್ಲೀವ್ ಮುಗೀತಲ್ಲ. ಶೇಪ್ ಬೆಲ್ಟ್ ನೋಡಿ ನಮಗೆ ಈ ರೀತಿ ಕಾಣಿಸುತ್ತೆ. ಈಗ ನೋಡಿ ಶೇಪ್ ಬೆಲ್ಟ್ನ ನಾನು ಸ್ಟಿಚ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಈಗ ನಾನು ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ನ ಹಿಡಿತೀನಿ ಈ ರೀತಿಯಾಗಿ. ಆ ಶೇಪ್ ಬೆಲ್ಟ್ನ ಉಲ್ಟಾ ಮಾಡಿಕೊಂಡು ನೋಡಿ ಈ ರೀತಿ ನಾನು ಫಿನಿಶಿಂಗ್ ಕೊಟ್ಟು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊತೀನಿ. ಈಗ ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡಿ. ನೀಟಾಗಿ ಡಾಟ್ಸು ಅಷ್ಟೇ, ನೀವೆಷ್ಟು ಪರ್ಫೆಕ್ಟಾಗಿ ಡಾಟ್ ಅನ್ನೋದು ಇಟ್ಕೋತಿರೋ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಫಿನಿಶಿಂಗ್ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಕಪ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ ನೀವು ಈ ಮೆಥಡಲ್ಲಿ ಸ್ಟಿಚ್ ಅನ್ನೋದು ಮಾಡಿಕೊಂಡ್ರೆ. ನೋಡಿ ಫಿನಿಶಿಂಗು ಅಷ್ಟೇ, ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ಶೇಪ್ ಬೆಲ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡಿ. ಒಂದು 1/4 ಇಂಚಷ್ಟು ಕಟ್ ಮಾಡಿ ಮುಂದೆ, ಆಮೇಲೆ 2 ಪೀಸ್ ತಗೊಂಡು ಈ ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀಟಾಗಿ ನೀವು 1/4 ಇಂಚಿಗೆ ಏನು ಮಾರ್ಜಿನ್ ಬಿಟ್ಟಿದ್ದೀರೋ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಈ ರೀತಿಯ 1/4 ಇಂಚು ನೀವು ಆ ಡಾಟ್ನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಮಿಡ್ಲ್ ಡಾಟ್ ಏನಿದೆಯೋ ಅದನ್ನ ಕ್ಲಾತ್ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಬೇಕು, ಇಲ್ಲಾಂದರೆ ನಿಮ್ಗೆ ಅಲ್ಲಿ ಬಟ್ಟೆ ಹಿಡ್ದಂಗೆ ಆಗುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಹಾಗೇನು ಅದ್ರ ಮೇಲೆ 1/4 ಇಂಚ್ ಮೇಲೆ ನೀವೇನು ಸ್ಟಿಚ್ ಹಾಕಿದ್ರೋ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಹೀಗೆ ಒಂದು 2 ಡಾಟ್ ಕಟ್ ಮಾರ್ಕ್ ಇಟ್ಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಅನ್ನೋದು ಕಾಣುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಕಪ್ ಶೇಪ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗು ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ನೋಡಿ ಎರಡು ನಾನು ಸ್ಟಿಚ್ ಮಾಡಿಕೊಂಡೆ. ಈಗ ಲೆವೆಲ್ ಆಗಿದೆಯಾ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಎಲ್ಲ ಅಂತ ನೋಡ್ಕೊಳ್ಳಿ. 4 ಕಡೆ ನನಗೆ ಲೆವೆಲ್ಲಾಗಿ ಬಂದಿದೆ. ಸೊ ಈ ಸ್ವಲ್ಪ ಎಕ್ಸ್ಟ್ರಾ ಇರೋದು ಒಂಚೂರೇ ಚೂರು ಅದನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ಈಗ ಕರೆಕ್ಟಾಗಿ ನನಗೆ ಲೆವೆಲ್ಲಾಗಿ ಬಂದಿದೆ. ಈಗ ನಾನು ಇದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋಡಿ ಕ್ಲಾತ್ ಉಳಿದಿತ್ತಲ್ಲ, ಆ ಉಳಿದಿರೋ ಕ್ಲಾತಲ್ಲಿ ನಾನು ಈ ರೀತಿಯ ಕ್ಲಾತ್ನ ಕಟ್ ಮಾಡಿಕೊಂಡೆ ಉಕ್ಸ್ಪಟ್ಟಿಗಾಗಿ. ನೀವು 1.5 ಇಂಚಷ್ಟು ಉಕ್ಸ್ಪಟ್ಟಿಗೆ ಕಟ್ ಮಾಡಿಕೊಂಡ್ರೆ ಸಾಕು ಆಗತ್ತೆ. ಅಷ್ಟು ತಗೊಂಡ್ರು ಸಾಕು. ನೋಡಿ ಈಗ ಫಸ್ಟ್ ನಾನು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕಾಲ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕಿ ಮತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅದ್ರ ಮೇಲೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಫೋಲ್ಡಿಂಗ್ ಎಷ್ಟು ಬೇಕೋ, ಬಾಟಮಲ್ಲಿ ಅಷ್ಟೇ ಫೋಲ್ಡಿಂಗು, ಮೇಲೆ ನಾವು ಪೈಪಿಂಗ್ ಕೊಡ್ತೀವಲ್ಲ, ಸೊ ಹಾಗಾಗಿ ನಮಗೆ ಮೇಲೆ ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ, ಥ್ರೆಡ್ನೆಲ್ಲ ಕಟ್ ಮಾಡಿ. ನೋಡಿ ನಿಮಗೆ ಔಟ್ಫಿಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬ್ಯಾಕ್ ನೆಕ್ಕಲ್ಲಿ ಪೀಸ್ ಉಳಿದಿತ್ತಲ್ಲ, ಸೊ ಅದನ್ನು ನಾನು ಲೆವೆಲ್ ಆಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ. ಈ ರೀತಿಯಾಗಿ ಕಟ್ ಮಾಡ್ಕೊಂಡು ನಾನು ಈ ಒಂದು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ. ಕಾಜಾಪಟ್ಟಿಗೆ ಕ್ಲಾತ್ನ ಕೆಳಗಡೆ ಇಟ್ಕೊಳ್ಳಿ, ಮೇನ್ ಫ್ಯಾಬ್ರಿಕ್ ಇರೋದನ್ನ ಮೇಲೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಅನ್ನೋದು 1/4 ಇಂಚ್ ಮಾರ್ಜಿನ್ಗೆ ಹಾಕ್ಕೊಳ್ಳಿ. ಮತ್ತೆ ಅದನ್ನ ಓಪನ್ ಮಾಡಿ ಈ ಕಡೆ ಮೇಲಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಆ ರೀತಿಯಾಗಿ. ಈ ರೀತಿಯಾಗಿ ಇದು ಪರ್ಫೆಕ್ಟಾಗಿ ಇನ್ನೊಂದ್ಸಲ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ನೋಡಿ ಕಾಜಾಪಟ್ಟಿನ ಅಷ್ಟೇ ತುಂಬ ಪರ್ಫೆಕ್ಟಾಗಿ ನನಗೆ ಕರೆಕ್ಟಾಗಿ ಬಂದಿದೆ. ಈಗ ಎರಡು ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡೆ, ನನಗೆ ಎರಡು ಕರೆಕ್ಟಾಗಿ ಬಂದಿದೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ. ಈಗ ಬ್ಯಾಕ್ ಅಷ್ಟೇ, ಬ್ಯಾಕು ಅಷ್ಟೇ ನಾನು ಹೇಳಿದ್ದೀನಿ ಬಾಟಮಲ್ಲಿ ವೇಸ್ಟ್ ಏನಿದೆ ಅದೇ
1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೆ, ಅದನ್ನ 1/2 ಇಂಚ್ ಫಸ್ಟು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಂಡೆ ಈ ರೀತಿಯಾಗಿ. ಈಗ ಅದನ್ನ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು 1 ಇಂಚಿಗೆ. ಇಲ್ಲೂ ಸಹ ನಾನು ಎಮ್ಮಿಂಗ್ ಮಾಡ್ಕೋತೀನಿ. ಸೊ ಹಾಗಾಗಿ ನಾನು ಇಲ್ಲೊಂದು ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊತೀನಿ. ಮತ್ತೆ ನಾನು ಅದನ್ನ ರಿಮೂವ್ ಮಾಡಿ ಎಮ್ಮಿಂಗ್ ಮಾಡಿ ವೇಸ್ಟ್ ಮೆಜರ್ಮೆಂಟಲ್ಲೂ ಅಷ್ಟೇ, ನೀವು ವೇಸ್ಟ್ ಹತ್ರನೂ ಅಷ್ಟೇ ನೀವು ಈ ಒಂದು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಆವಾಗಲೇ ನಿಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಇಟ್ಕೊಳ್ಳಿ. ಫ್ರಂಟ್ ಪಾರ್ಟು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದೀವೋ ಆ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಹೀಗೆ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ, ಓಪನ್ ಮಾಡಿ ನೋಡ್ಕೊಂಡ್ರೆ ನಮಗೆ ಡೀಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ. ಕಟ್ಟಿಂಗಲ್ಲಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಕಟ್ಟಿಂಗ್ ಯಾವ ರೀತಿ ಮಾಡ್ಕೋತೀರೋ ನಿಮ್ಗೆ ಬ್ಲೌಸ್ ಸ್ಟಿಚಿಂಗು ಸಹ ಅದೇ ರೀತಿ ಬರುತ್ತೆ. ಅದಕ್ಕೆ ನೀವು ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಫ್ರಂಟ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ, ಫ್ರಂಟು ಬ್ಯಾಕ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇದು ನಾನು ಕರೆಕ್ಟಾಗಿದೆ. ಇಲ್ಲಿ ನಾನು ಮೆಜರ್ಮೆಂಟ್ ನೋಡಿ ಮಿಡ್ಲಿಗಿಟ್ಟು ನಾನು ಚೆಕ್ ಮಾಡಿಕೊಂಡು ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ನೀವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀರೋ 1/2 ಇಂಚ್ಗೆ ಈ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಮುಗೀತು ನಂದು ಒಂದು ಸ್ಲೀವ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ನೀವು ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೀವು ಸಿಂಗಲ್ ಸ್ಟಿಚ್ಚಲ್ಲಿ ಯಾವುದೇ ಕಾರಣಕ್ಕೂ ಆರ್ಮೋಲ್ ಅಟ್ಯಾಚ್ ಮಾಡ್ಬೇಕಾದ್ರೆ ಸಿಂಗಲ್ ಸ್ಟಿಚ್ ಹಾಕೋಬೇಡಿ, ಡಬಲ್ ಸ್ಟಿಚ್ಚೇ ಕಂಪಲ್ಸರಿ ನೀವು ಹಾಕ್ಕೋಬೇಕಾಗುತ್ತೆ. ಎರಡೂ ಕಡೆ ನಾನು ಡಬಲ್ ಸ್ಟಿಚ್ ಅನ್ನೋದು ಹಾಕೋತೀನಿ. ಎರಡೂ ಸ್ಲೀವ್ಗೂ ಸಹ ಎರಡೂ ಕಡೆನೂ ನಾನು ನೀಟಾಗಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೋತೀನಿ. ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗೇ ಬರುತ್ತೆ. ಹಾಗೆಯೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಕೊಡಿ. ಈ ರೀತಿಯಾಗಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಡಬಲ್ ಸ್ಟಿಚ್ ಅನ್ನೋದು ಹಾಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಒಂದು ಆರ್ಮೋಲ್ ಅಟ್ಯಾಚ್ ಅನ್ನೋದು ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್. ಆರ್ಮೋಲ್ ನಾವು ಫಿಟ್ಟಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ನಮ್ಮ ಸ್ಲೀವ್ ಎಲ್ಲ ಫಿಟ್ಟಿಂಗ್ ಹಾಳಾಗೋಗುತ್ತೆ. ಸೊ ನೀವು ಆರ್ಮೋಲ್ ಅಟ್ಯಾಚ್ ಮಾಡ್ಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ಬಟ್ಟೆನ ನೆಕ್ ಪೀಸ್ ಆಗಿರ್ಬೋದು ಇಲ್ಲ ಸ್ಲೀವ್ ಪೀಸ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಳೆದ್ರೆ ನಮಗೆ ರಿಂಕಲ್ಸ್ ಬಂದ್ಬಿಡುತ್ತೆ. ನೋಡಿ, ನಾನು ಓವರ್ಲಾಕ್ ಮಾಡಿ ಮುಗಿಸ್ಕೊಂಡೆ. ಈಗ ನಾನು ಸೈಡ್ ಜಾಯಿಂಟ್ನ ಮಾಡ್ತೀನಿ. ನೋಡಿ, ನಮಗೆ ಸೈಡು ಫಿಟ್ಟಿಂಗ್ ನೀಟಾಗಿ ಕರೆಕ್ಟಾಗಿ ಬರಬೇಕಂದ್ರೆ ಫಸ್ಟಿಗೆ ನೀವು ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. 5.5 ಇಂಚಿಗೆ ನಾನು ಲೂಸ್ ಬೇಕಾಗಿತ್ತು ಸ್ಲೀವು. 5.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಸೊ ನನಗೆ ಕಾಣಿಸ್ತಿತ್ತು ಮಾರ್ಕಿಂಗಲ್ಲಿ. ಸೊ ನಾನು ಅದೇ ಮಾರ್ಕಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಂಡೆ. ಅದಕ್ಕೆ ಮಾರ್ಕ್ ಮಾಡ್ಕೋಬೇಕಾದ್ರೆ ನೀವು ಮಾರ್ಕಿಂಗು ಪರ್ಫೆಕ್ಟಾಗಿ ಮಾಡ್ಕೊಂಬಿಟ್ರೆ ಪದೇ ಪದೇ ನೀವು ಏನು ಮೆಜರ್ಮೆಂಟ್ ತಗೊಳ್ಳೋ ನೆಸೆಸಿಟಿ ಇರಲ್ಲ. ಸೊ ಹಾಗಾಗಿ ನೀವು ಕಟ್ಟಿಂಗ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಂಬಿಟ್ರೆ ಪದೇ ಪದೇ ಮೆಜರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಎರಡೂ ಕಡೆ ನಾನು ಸೈಡ್ ಜಾಯಿಂಟ್ ಅನ್ನೋದು ಮಾಡಿಕೊಂಡೆ. ನನ್ನ ಒಂದು ಬ್ಲೌಸ್ ಮೆಜರ್ಮೆಂಟ್ ಏನಿತ್ತು ಅದರ ಪ್ರಕಾರ ನಾನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ಸು ಫಿನಿಶಿಂಗ್ ಅನ್ನೋದು ಕೊಟ್ಟು ಮುಗಿಸ್ದೆ. ನಾನು ನೋಡ್ತಿರ್ಬೋದು ನೀವು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಕೊಟ್ಟೆ ನಾನು. ಈಗ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಈಗ ವೇಸ್ಟ್ ನನಗೆ ಕರೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡ್ತೀನಿ. ನಾನು ಇನ್ನೂ ಡಾಟ್ಸ್ನ ಸ್ಟಿಚ್ ಮಾಡಿಲ್ಲ. ನನಗೆ ವೇಸ್ಟ್ ಬೇಕಾಗಿರೋದಿಲ್ಲಿ 35 ಇಂಚಸ್ಸು ಇಷ್ಟು ಎಕ್ಸ್ಟ್ರಾ ಇದೆ. ನಾನಿನ್ನೂ ಡಾಟ್ನ ಸ್ಟಿಚ್ ಮಾಡಿಲ್ಲ. ಸೊ ಈಗ ನಾನು ಡಾಟ್ನ ಸ್ಟಿಚ್ ಮಾಡ್ಕೋತೀನಿ. ಡಾಟ್ಸು ಅಷ್ಟೇ ನಾನು ಆಲ್ರೆಡಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೆ.
ಸೊ ಮಾರ್ಕಿಂಗ್ ಮೇಲೇ ಡಾಟ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈ ಒಂದು ಮೆಥಡಲ್ಲಿ. ಎರಡು ಕಡೆ ಡಾಟ್ನ ನೀಟಾಗಿ ಮೆಜರ್ಮೆಂಟು ತಗೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ಡಾಟು ಸ್ಟಿಚ್ ಮಾಡಿದ ಮುಗೀತು. ನನಗೀಗ ವೇಸ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆ. ಈಗ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಪ್ಲೈನ್ ಬ್ಲೌಸ್ಗೂ ನೀವು ಪೈಪಿಂಗ್ ಅಟ್ಯಾಚ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಪೈಪಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಿಮಗೆ ಝೂಮಲ್ಲಿ ತೋರಿಸ್ತೀನಿ ನೋಡಿ. ಕೆಲವರಿಗೆಲ್ಲ ಡೌಟ್ ಇರುತ್ತೆ ಪೈಪಿಂಗ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದು. ಸೊ ಇಲ್ಲಿ ನೋಡಿ ಪೈಪಿಂಗ್ನ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡ್ತಿದ್ದು. ನಾನು ಆಲ್ರೆಡಿ ಗೋಲ್ಡ್ ಕ್ಲಾತ್ಗೆ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ನೀವು 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀರೋ ಆ ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀರೋ ಅಷ್ಟೇ ನೀವು ಸ್ಟಿಚ್ ಅನ್ನೋದು ಹಾಕೊಳ್ತಾ ಬರಬೇಕಾಗತ್ತೆ. ನೀವು ಈ ಕಡೆ ಎಡ್ಜಿಗೂ ತುಂಬ ಎಡ್ಜಿಗೆ ಹಾಕೊಂಡ್ರು ಬಟ್ಟೆ ಹಿಂಜ್ಕೊಳ್ಳುತ್ತೆ. ಸೊ ನೀವು ಈ ಕಡೆ ಜಾಸ್ತಿ ಹಾಕೊಂಡ್ರು ನೆಕ್ ಶೇಪ್ ಅನ್ನೋದು ಚೇಂಜ್ ಆಗುತ್ತೆ. ನೀವು ಏನು ಮಾರ್ಜಿನ್ ಬಿಟ್ಟಿರ್ತೀರೋ ಅದೇ ಮಾರ್ಜಿನ್ಗೆ ನೀವು ಈ ಒಂದು ಥ್ರೆಡ್ ಪೈಪಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಪೈಪಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಂಬಿಡಿ. ಥ್ರೆಡ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ 1/4 ಇಂಚ್ ಮಾರ್ಜಿನ್ಗೆ ಹಾಕಿದ್ದೀರಾ ಅಂತ. ಇಲ್ಲಿ ಪರ್ಫೆಕ್ಟಾಗಿ ನಾನು 1/4 ಇಂಚ್ ಮಾರ್ಜಿನ್ಗೆ ಹಾಕ್ಕೊಳ್ತಾ ಹೋಗಿದ್ದೀನಿ. ಈಗ ನೋಡಿ ಇಲ್ಲಿ ಒಂದು ಫೋಲ್ಡ್ ಮಾಡಿ, ಈಗಾಗಲೇ ನೀವೇನು ಪೈಪಿಂಗ್ ಪಕ್ಕನೆ ಸ್ಟಿಚ್ ಹಾಕಿದ್ರು ಪೈಪಿಂಗ್ ಮೇಲೇ ಪಕ್ಕನೆ ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರ್ರಿ. ನೀವೆಷ್ಟು 1/4 ಇಂಚ್ ಸ್ಟಿಚ್ ಮಾಡ್ಕೊಂಡಿದ್ದೀರಲ್ಲ 1/4 ಇಂಚಿಗೆ ಈ ಒಂದು ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬನ್ನಿ. ಗೊತ್ತಾಯ್ತಲ್ಲ, ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ಒಂದ್ಸಲ ಸ್ಟಿಚ್ ಮಾಡ್ಕೊಂಡು ನೋಡಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಏನು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನೋ ಆ ಕಟ್ಟಿಂಗು ಮತ್ತು ಈ ಸ್ಟಿಚಿಂಗ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ರೀತಿ ಪರ್ಫೆಕ್ಟಾಗಿ ಬಂತಾ ಇಲ್ವಾ ನನಗೆ ಕಮೆಂಟ್ ಮಾಡಿ ಹೇಳಿ. ಈ 1/4 ಇಂಚ್ ಮಾರ್ಜಿನ್ಗೆ ನೀವು ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈ ರೀತಿ ಆದಮೇಲೆ ನೋಡಿ ಪರ್ಫೆಕ್ಟಾಗಿ ನನಗೆ ಒಂದೇ ಲೆವೆಲಾಗಿ ಬಂದಿದೆ. ಈಗ ಅದನ್ನು ಒಳಗಡೆಗೆ ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಅದರ ಮೇಲೇ ಎಡ್ಜಿಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳಿ ಈ ಒಂದು ಥ್ರೆಡ್ ಪೈಪಿಂಗ್ನ. ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಫಿನಿಶಿಂಗ್ ಅನ್ನೋದು ಕೊಟ್ಕೊಳ್ಳಿ. ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಇದಕ್ಕೆ ವೇಸ್ಟ್ಗೆ ಸೊಂಟದ ಹತ್ರ ನಾವು ಎಮ್ಮಿಂಗ್ ಮಾಡ್ಕೋಬೇಕು, ಹ್ಯಾಂಡ್ಸ್ಗೆ ಎಮ್ಮಿಂಗ್ ಮಾಡ್ಕೋಬೇಕು. ಈ ರೀತಿ ಎಮ್ಮಿಂಗ್ ಮಾಡಿಕೊಂಡು ಇವಾಗ ಒಂದ್ಸಲ ಐರನ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬ್ಲೌಸ್ ಕೂತ್ಕೊಳ್ಳುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಎಕ್ಸ್ಟ್ರಾ ಇದ್ರೆ ಈ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಇದ್ರೂ ಅಲ್ಲಿ ತಿಕ್ಕಾಗ್ಬಿಡುತ್ತೆ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ನಾನು ಅದನ್ನ ಇನ್ಸೈಡಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ರಫ್ ಹೊಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ನೀವು ರಫ್ನ ಹೊಡ್ಕೋಬೇಕು. ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡದೇ ಇರಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ನೋಡಿ ಔಟ್ಫಿಟ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಪೈಪಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.